ಹಾಯ್ ಫ್ರೆಂಡ್ಸ್, ಚಿಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮ್ಮನ್ನು ಒಂದು ಒಳ್ಳೆ ಟಿಫನ್ ಸೆಂಟರ್ಗೆ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದೀನಿ. ನಾವಿವತ್ತು ಟೂ ವೀಲರಲ್ಲಿ ಬ್ಯಾಂಗ್ಳೂರಿಂದ ನಮ್ಮೂರಿಗೆ ಟೂ ವೀಲರಲ್ಲಿ ಹೊರಟ್ವಿ. ಹೋಗಬೇಕಾದ್ರೆ ಟೈಮ್ ಆಗಿತ್ತು, ಟಿಫನ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಎಲ್ಲಿ ತಿನ್ನೋದು ಅಂತ ಪ್ಲ್ಯಾನ್ ಮಾಡಿದ್ಮೇಲೆ ನನ್ನ ಹಸ್ಬೆಂಡ್ ಇಲ್ಲೊಂದು ತುಂಬಾ ಚೆನ್ನಾಗಿರೋವಂಥ ಟಿಫನ್ ಸೆಂಟರ್ ಇದೆ. ತುಂಬ ಚೆನ್ನಾಗಿ ತಿಂಡಿ ಮಾಡ್ತಾರೆ. ಇಲ್ಲಿ ಇಡ್ಲಿ, ವಡೆ, ಹಾಗೆ ಮಸಾಲೆ ದೋಸೆ, ಮಿನಿ ಮಸಾಲೆ ದೋಸೆ, ಕೇಸರಿಬಾತು, ಉಪ್ಪಿಟ್ಟು ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಸರಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನೀವು ಈ ಕಡೆ ಬಂದರೆ ಅಲ್ಲಿಗೆ ವಿಸಿಟ್ ಮಾಡೋದನ್ನು ಮರಿಬೇಡಿ. ರಿಂಗ್ ರೋಡಲ್ಲಿ ಬರ್ತಾ ನಿಮಗೆ ಇಲ್ಲೊಂದು ಟರ್ನ್ ಸಿಗುತ್ತೆ, ಕೆಸರುಮೋಡು ಅಂತ. ಅಲ್ಲಿಂದ 1-1.5 ಕಿಲೋಮೀಟ್ರಷ್ಟು ಒಳಗೆ ಹೋದರೆ ಅಲ್ಲಿ ನಿಮಗೆ ಒಂದು ಸೂಪರ್ ಆಗಿರೋವಂಥ ಟಿಫನ್ ಸೆಂಟರ್ ಸಿಗುತ್ತೆ. ಅದೇನು ತುಂಬ ದೊಡ್ಡ ಹೋಟ್ಲಲ್ಲ, ತುಂಬ ಚಿಕ್ಕ ಹೋಟ್ಲೇ, ಆದರೆ ಟೇಸ್ಟ್ ವೈಸ್ ಸಕ್ಕತ್ತಾಗಿರೋದ್ರಿಂದ ತುಂಬ ಜನ ಅಲ್ಲಿ ಟಿಫನ್ಗೋಸ್ಕರ ಬರ್ತಾರೆ. ನೀವು ಒಂದ್ಸರಿ ಈ ಕಡೆ ಬಂದರೆ ಖಂಡಿತ ಟ್ರೈ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದೇ ಆ ಟಿಫನ್ ಸೆಂಟರ್. ನೋಡಲಿಕ್ಕೆ ತುಂಬ ಚಿಕ್ಕದಾಗಿದೆ, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾವಿವತ್ತು ಇಲ್ಲಿ ಇಡ್ಲಿ ತೊಗೊಂಡ್ವಿ. ಫಸ್ಟು ಇಬ್ಬರು ಒಂದೊಂದು ಇಡ್ಲಿ ತೊಗೊಂಡ್ವಿ. ನೋಡಿ, ಎಷ್ಟೊಂದು ಮಸಾಲೆ ದೋಸೆ ಮಾಡ್ತಾಯಿದ್ದಾರೆ. ನಾವಿವತ್ತು ಇಡ್ಲಿ ತೊಗೊಂಡಿದ್ದೀವಿ ಫಸ್ಟ್ ತಿನ್ನೋಣ ಅಂತ. ಇಡ್ಲಿ ಮಾತ್ರ ತುಂಬಾ ಸಾಫ್ಟಾಗಿ ಸಕ್ಕತ್ತಾಗಿರುತ್ತೆ. ನಾವು ಬೆಳಗ್ಗೆನೇ ಆಗಿರೋದ್ರಿಂದ ಬಿಸಿ ಬಿಸಿ ಇಡ್ಲಿ ತೊಗೊಂಡ್ವಿ. ಹಾಗೆ ಇಬ್ಬರು ಒಂದೊಂದು ಮಿನಿ ಮಸಾಲೆ ದೋಸೆ ತೊಗೊಂಡ್ವಿ. ಇಲ್ಲಿ 2 ಥರ ದೋಸೆ ಮಾಡ್ತಾರೆ. ಒಂದು ದೊಡ್ಡದು ಮಸಾಲೆ ದೋಸೆ, ಇನ್ನೊಂದು ಚಿಕ್ಕ ಮಿನಿ ಮಸಾಲೆ ದೋಸೆ ಮಾಡ್ತಾರೆ. ನಾಲ್ಲಿ ಕ್ಯೂನಲ್ಲಿ ನಿಂತ್ಕೋಬೇಕು ಮಿನಿ ಮಸಾಲೆ ದೋಸೆ ತೊಗೊಳೋದಕ್ಕೆ. ದೋಸೆ ತಿಂದು ಬಂದು ನೀರು ಕುಡಿದು ಟೇಸ್ಟ್ ವೈಸ್ ಸಕ್ಕತ್ತಾಗಿತ್ತು. ನೋಡಿ ಎಷ್ಟು ಜನ, ಎಷ್ಟು ಕಾರೆಲ್ಲ ನಿಂತಿದೆ ಅಂತ. ನಾವಿಲ್ಲಿಂದ ಸೀದಾ ಮನೆ ಕಡೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ನೀವು ಈ ಕಡೆ ಬಂದರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಇಲ್ಲಿಂದ ಮತ್ತೆ ನಾವು ನಮ್ಮ ಊರ ಕಡೆ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ. ತುಂಬ ಚಳಿ ಇತ್ತು, ಹಾಗಾಗಿ ನಾನಂತೂ ಶಾಲು, ಜರ್ಕಿನು, ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ನನಗಿನ್ನೂ ಚಳಿನೇ ಕಡಿಮೆ ಆಗಿರಲಿಲ್ಲ. ನೋಡಿ, ನಿಮಗೆ ನಮ್ಮ ಕಾಲೇಜನ್ನ ತೋರಿಸ್ತಾ ಇದ್ದೀನಿ. ನಾನು ಓದಿದ್ದು ಕಾಲೇಜು, ನಾನು ಡಿಪ್ಲೊಮೊ, ಇಂಜಿನಿಯರಿಂಗ್ ಎಲ್ಲ ಮಾಡಿದ್ದು ಇದೇ ಕಾಲೇಜಲ್ಲಿ, ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ನಿಮ್ಗೆ ಯಾರಾದರೂ ಈ ಕಾಲೇಜ್ಗೆ ಸೇರಿಸ್ಬೇಕು ಅಂದರೆ ಖಂಡಿತವಾಗ್ಲೂ ಸೇರಿಸಿ. ತುಂಬ ಚೆನ್ನಾಗಿದೆ ಎಜುಕೇಷನ್ ಸಿಸ್ಟಮ್ ಎಲ್ಲ. ಈ ಕಾಲೇಜಲ್ಲಿ ನನಗೆ 6 ಇಯರ್ಸ್ ಮೆಮೊರೀಸ್ ಇದೆ. ಫ್ರೆಂಡ್ಸು ಮೆಮೊರೀಸ್ ತುಂಬಾ ಚೆನ್ನಾಗಿದೆ. ಮರೆಯೋಕ್ಕಾಗದಿರೋಂಥ ಎಕ್ಸ್ಪೀರಿಯನ್ಸ್ ಈ ಕಾಲೇಜಲ್ಲಿ ನನಗೆ ಸಿಕ್ಕಿದೆ. ಇಲ್ಲಿಂದ ನಾವು ನಮ್ಮ ಮನೆ ಕಡೆ ಹೊರಟ್ವಿ. ನೋಡಿ, ನಮ್ಮ ಮನೆ ಎಂಟ್ರೆನ್ಸ್. ನಮ್ಮ ಊರಿಗೆ ಎಂಟ್ರಿ ಆದ ತಕ್ಷಣ ನಮ್ಮ ಮನೆ ಪಕ್ಕ ಸ್ಕೂಲು, ಕಾಲೇಜು, ಹಾಸ್ಟೆಲು ಎಲ್ಲ ಇದೆ. ಆದರೆ ನಾನು ಇಲ್ಲಿ ಓದಿದ್ದಲ್ಲ, ನಾನು ಓದಿದ್ದು ಬೇರೆ ಸ್ಕೂಲು. ನೋಡಿ, ಹಾಗೇ ನನ್ನ ಮಗ ನನಗೋಸ್ಕರ ರೋಡಲ್ಲೇ ವೇಟ್ ಮಾಡ್ತಾ ಇದ್ದ. ಕಾಲ್ ಮಾಡಿದ್ದ, ಎಲ್ಲಿದ್ದೀರಾ ಅಂತ. ನೋಡಿ, ಇಲ್ಲೇ ಇದ್ದಾನೆ, ಈಸ್ ವೇಟಿಂಗ್ ಫಾರ್ ಅಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್.